ಅಂತ ನೆಟ್ಟಿಸಿರು ಬಿಡ್ತಾ ಇದ್ದಾರೆ. ಬಸ್ಗಳು, ಕಾರುಗಳು ಎಲ್ಲ ಕೂಡ ಸಾಲಾಗಿ ನಿಂತ್ಕೊಂಡಿದೆ. ನೋಡಿ ಎಷ್ಟು ಟ್ರಾಫಿಕ್ ಜಾಮ್ ಆಗಿದೆ ನೋಡ್ರಿ. ಅಬ್ಬಬ್ಬಾ, ಎಷ್ಟು ಬೇಸರ ಆಗಿರುತ್ತೆ. ಒಬ್ರಿಗೆ ಸಂಭ್ರಮ, ಓಕೆ, ಅದನ್ನು ಒಪ್ಕೊಳ್ಳೋಣ. ಎಸ್, DKಶಿ ಅವರ 45 ವರ್ಷಗಳ ಅವರ ರಾಜಕೀಯ ಈ ಸುದೀರ್ಘ ಜೀವನದಲ್ಲಿ ಈ ಒಂದು ದಿನಕ್ಕೋಸ್ಕರ ಅವರು ವೇಟ್ ಮಾಡ್ತಾ ಇದ್ರು ಅನ್ನುವಂತಹ ವಿಚಾರ ಒಂದು ಕಡೆ ಆದರೆ, ಮತ್ತೊಂದು ಕಡೆ ನೋಡಿ ವಾಹನ ಸವಾರರಿಗೂ ಕೂಡ ಬಹಳ 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 ಎಫೆಕ್ಟ್ ಆಗಿದೆ. ಪರ್ಯಾಯ ಮಾರ್ಗ, ಯಾಕೆಂದ್ರೆ ಅಲ್ಲಿ VVIPಗಳು ಬರ್ತಾರೆ ಲೋಕಭವನದ ಆ ರೋಡ್ ಇದೆಯಲ್ಲ, ಫುಲ್ ಕಂಪ್ಲೀಟ್ ಆಗಿ ಬೇರೆಯವ್ರಿಗೆಲ್ಲ ಅವಕಾಶ ಕೊಡ್ತಾ ಇಲ್ಲ. ಅಲ್ಲಿ ಬರೀ VVIPಗಳಿಗೆ ಯಾಕಂದ್ರೆ ಈ ಸುತ್ತ ಇದೆಯಲ್ಲ ವಿಧಾನಸೌಧ ಲೋಕಭವನ ಸುತ್ತ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗುತ್ತೆ ಮಾಮೂಲಿ ದಿನಗಳಲ್ಲಿ. ಅಂಥದ್ರಲ್ಲಿ ಕೂಡ ನೀವು VVIP ಅವ್ರಿಗೆ ಮಾತ್ರ ಈ ರೋಡ್ ಮೀಸಲಾಗಿ ಇಟ್ಟಿದ್ದೀವಿ ಅಂತಂದ್ರೆ ಕೆಲವು ಕ್ಷಣಗಳವರೆಗೆ ಅಂತಂದ್ರೆ ಎಷ್ಟು ಟ್ರಾಫಿಕ್ ಆಗುತ್ತೆ, ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗುತ್ತೆ ಮಾಮೂಲಿ ಟೈಮ್ಗಳಲ್ಲೇ. ಅದರಲ್ಲೂ ಈ ಥರ ಏನಾದರೂ ಅವ್ರಿಗೆ ಮಾತ್ರ ಮೀಸಲಾಗಿಟ್ಟಿದ್ದಾರೆ ಅಂತ ಇಟ್ಟರೆ VVIPಗಳಿಗೆ ನೋಡಿ ಎಷ್ಟು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ಸಾಕ್ತಾನೆ ಇಲ್ಲ, ನಿಂತಲ್ಲೇ ನಿಂತ್ಕೊಂಡಿದೆ. ಈಗ ನೀವು ನೋಡ್ತಾ ಇದ್ದೀರಪ್ಪ, ನಿಂತಲ್ಲೇ ನಿಂತಿದೆ. ಒಂಚೂರಾದ್ರೆ ಯಾವ್ದಾದ್ರು ವೆಹಿಕಲ್ಗಳು ಮೂವ್ ಆಗ್ತಾ ಇದೆಯಾ? ಇಲ್ಲ. ತುಂಬ ಬೇಸರ ಆಯಿತು ಪ್ರಯಾಣಿಕರಂತ. ಅಯ್ಯೋ, ಅವ್ರಿಗೆ ಏನೋ ಸಂಭ್ರಮನ, ನಮ್ಗೆ ಯಾಕೆ ಇದ್ರ ಎಫೆಕ್ಟ್, ಬೇರೆ ಕಡೆ ಎಲ್ಲಾದರೂ ಮಾಡ್ಕೊಂಡಿದ್ರೆ ಆಗ್ತಾ ಇತ್ತಾ ಕಾರ್ಯಕ್ರಮನ ಅಂತ ಮನಸ್ಸಿನಲ್ಲೇ ಎಷ್ಟೊಂದು ಪ್ರಯಾಣಿಕರು ಮಾತನಾಡ್ಕೊಂಡಿರೋದು ಕೂಡ ಇದೆ. ನೋಡಿ, ಪ್ರಯಾಣಿಕರಿಗೆ ಭಾಳಷ್ಟು ಎಫೆಕ್ಟ್ ಆಗಿದೆ ಇವತ್ತು. ವಾಹನ ಸವಾರರಿಗೆ ಕಸ್ತೂರ್ಬಾ ರಸ್ತೆಯಲ್ಲಿ ಇರುವೆಯಂತೆ ಸಾಕ್ತಾ ಇತ್ತು. ಮೆಲ್ಲ 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 ಹೆಜ್ಜೆ ಇಟ್ಕೊಂಡು ಇರುವೆ ಹೆಂಗೆ ಹೋಗ್ತಾ ಇರುತ್ತೆ ಹಂಗೆ ಹೋಗ್ತಾ ಇತ್ತು ಇವತ್ತು ಟ್ರಾಫಿಕ್. ಅಷ್ಟು ಜಾಮ್ ಆಗಿತ್ತು. ಲೋಕಭವನ, ವಿಧಾನಸೌಧ ಸುತ್ತ ಯಾರಾದರೂ ಹೋಗೋರಿದ್ರೆ ಹೋಗಲಿಕ್ಕೆ ಹೋಗಬೇಡಿ, ಪರ್ಯಾಯ ಮಾರ್ಗ ನೋಡ್ಕೊಳ್ಳಿ. ಯಾಕೆಂದರೆ ಇನ್ನೂ ಕೂಡ ಕಾರ್ಯಕ್ರಮ ಮುಗಿದ ಮೇಲೂ ಕೂಡ ಇನ್ನೂ ವೆಹಿಕಲ್ಸ್ಗಳು ಮೂವ್ ಆಗ್ತಾ ಇರುತ್ತೆ, ಭಾಳ ಟ್ರಾಫಿಕ್ ಜಾಮ್ ಆಗ್ತಾ ಇರುತ್ತೆ. ಸೊ ಆ ಕಡೆ ಅಂತೂ ಹೋಗಲಿಕ್ಕೆ ಹೋಗಬೇಡಿ. ಇನ್ನು ಒಳಗಡೆ ಇದು ಹೊರಗಡೆ ಆದರೆ ಅದು ಟ್ರಾಫಿಕ್ ಜಾಮು. ಇನ್ನು ಒಳಗಡೆ ಈಗಾಗಲೇ ಬಂದು ತಮ್ಮ ಆಸನಗಳಲ್ಲಿ ಆಸೀನರಾಗಿದ್ದಾರೆ ಅತಿಥಿಗಳು.